ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೀನಿ. ಈಗ ಹೊರಟಿದ್ದು. ಅವರು ಮೊನ್ನೆಯಿಂದ ಬನ್ನಿ ಬನ್ನಿ ಅಂತ ಕರಿತಾ ಇದ್ರು. ಹಾಗಾಗಿ ಇವತ್ತು ಹೋಗಿ ಬರೋಣ ಅಂತ. ನಾಳೆ ಸಂಡೇ ಅಲ್ವಾ, ಪ್ರಾಗ್ಯಂಗ್ ರಜೆ ಇದೆ. ನಾಳೆ ಈವ್ನಿಂಗ್ ನಾವು ವಾಪಸ್ ಬರಬೇಕು. ಹಾಗಾಗಿ ಇವಾಗ ಹೊರಟಿದ್ದೀವಿ. ಅಲ್ಲಿಂದ ಬಸ್ ಸ್ಟ್ಯಾಂಡ್ ತನಕ ನಡ್ಕೊಂಡು ಹೋಗೋದು. ಅಲ್ಲಿಂದ ಕಟೀಲಿಗೆ ಹೋಗೋ ಬಸ್ ಸಿಗುತ್ತೆ ನೋಡಬೇಕು. ಅಲ್ಲಿಂದ ಬಸ್ಸಿಗೆ ಹೋಗೋಣ ಅಂತೇಳಿ ನೀನು ವಿಡಿಯೋ ಮಾಡ್ತೀನಿ. ಓಕೆ, ಇವಾಗ ಅಲ್ಲಿ ತನಕ ನಡ್ಕೊಂಡು ಹೋಗ್ತೀವಿ. ಇಡೀ ದಿವಸ ಬಿಸಿಲು ಬಂತು. ಇವಾಗ ನಾವು ನಮ್ಮ ಅಕ್ಕನ ಮನೆ ಹತ್ರ ಬಂದ್ವಿ. ನನಗೆ ತುಂಬ ಹಸಿವು ಆಗ್ತಿತ್ತು. ಪ್ರಾಗಿನ ಹತ್ರ ಏನೋ ತಿನ್ನು ಅಂದರೆ ಬೇಡ ಅಂತ ಹೇಳಿದ್ಲು. ಒಳ್ಳೆ ಬುದ್ಧಿ ಬಂದು ಪ್ರಾಗಿ ಏನು ತಿನ್ನೋದು ಬೇಡ ಅಂತ ಹೇಳಿದ್ದು. ಮನೇಲಿ ಹೋಗಿ ಊಟ ಮಾಡಬೇಕು. ಒಳ್ಳೆ ಬುದ್ಧಿ ಬಂದಿದೆ ಮಾರುತ್ತೆ ನಿಂಗೆ. ಆಟ ಆಡ್ಬೇಕಲ್ಲ ಅಲ್ಲೋಗಿ, ಅದಕ್ಕೆ ಲೇಟ್ ಆಗ್ತದಲ್ಲ. ಅದಕ್ಕೆ ಎಂಥದ್ದು ಬೇಡ, ಪಾನಿಪುರಿ ತಿನ್ನೋಣಂತ ಬೇಡ 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 ಅಂತ ಹೇಳಿ ಮೇಲೆ ಬಂದಿದ್ದೀವಿ. ಕಿಟಕಿ ಎಲ್ಲ ಇದೆ ಮೇಲೆ. ಇವಾಗ ನಾವು ಅಕ್ಕನ ಮನೆಗೆ ಬಂದಮೇಲೆ ಒಂದು ಚಹಾ ಕುಡಿದು ಹಲಸಿನ ಹಣ್ಣೆಲ್ಲ ಇತ್ತು, ಅದನ್ನು ತಿಂದು ಇವಾಗ ಅಕ್ಕ ಇದು ಮಾಡ್ತಾ ಇದ್ದಾರೆ. ಈ ಎಲೆಯಲ್ಲಿ ಇದಕ್ಕೂ ಎಂತ ಹೇಳ್ತಾರೆ, ಕಡುಬು ಮಾಡ್ತಾ ಇದ್ದಾರೆ. ಈ ಥರದ್ದು ನಾನು ತುಂಬ ಟೈಮ್ ಆಯ್ತು ತಿನ್ನಲಿಲ್ಲ. ಸುಮಾರು ದಿವಸದ ಮೇಲೆ ಈ ಥರ ತಿಂತಾ ಇದ್ದೀನಿ ಹಲಸಿನ ಹಣ್ಣಿನ ಕಡುಬು. ಬೆಳಗ್ಗೆ ತಿಂಡಿ ತಿಂದು ನನ್ನ ಅಕ್ಕನ ಹಸ್ಬೆಂಡ್ ಮನೆಗೆ ಹೊರಟಿದ್ದೀವಿ. ಅಲ್ಲೇ ಕಟೀಲಿಗೆ ಹೋಗಿ ಬರುವ ಅಂತ. ಇಲ್ಲಿ ಕತ್ತಲೆ ಕಾಣಿಸೋದಿಲ್ಲ ಅಲ್ಲ ನೋಡಿ. ನಮ್ಮದು ಸೈನ್ಯ ಎಲ್ಲ ಹೊರಟಿದೆ. ನಾವೀಗ ಹೋಗ್ತಿದ್ದೀವಿ ಅಪ್ಪನ ಮನೆಗೆ ಹೋಗ್ತೀವಿ. ಬನ್ನಿ, ನಿಮಗೂ ತೋರಿಸ್ತೀವಿ. ಅಲ್ಲೆಂತ ಗಾಡಿ ಅದು, ಮಳೆ ಬರ್ತಾ ಇದೆ. ನಮ್ಮ ರಿಕ್ಷಾ ವೇಟ್ ಮಾಡ್ತಾ ಇದೆ. ಇವಾಗ ನಾವು ಅಣ್ಣನ ಮನೆಗೆ ಹೊರಟಿದ್ದೀವಿ. ಇಲ್ಲೇ ಹೋಗೋ ದಾರಿಯಲ್ಲಿ ಹೂವೆಲ್ಲ ತಗೊಳ್ತಾ ಇದ್ದಾರೆ ಅಣ್ಣ ದೇವರಿಗೆ. ಇಲ್ಲಿಂದ ಇವಾಗ ಹೂವೆಲ್ಲ ತಗೊಂಡು ನಾವು ಹೊರಡು. ಇಲ್ಲಿ ಅಂಗಡಿಯಲ್ಲಿ ಮಕ್ಕಳಿಗೆ ಅಣ್ಣ ತಿಂಡಿ ಎಲ್ಲ ತಗೊಳ್ತಿದ್ದಾರೆ. ಈಗ ನಾವು ಅಣ್ಣನ ಮನೆಗೆ ಬಂದ್ವಿ. ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಣ್ಣ ದೇವರಿಗೆ ಹೂವೆಲ್ಲ ಇಟ್ಟು. ಅಮ್ಮಿ ಇಲ್ಲಿ ಬಾ. ಹಾ, ಪೋದ್ ಬರ್ಪೆ ಕಟೀಲಿ ಪೋದ್ ಬರ್ಪೆಗೆ ಯಾನೆಲ್ಲ ಬರಡು ಅವಲೆ ಅವಲೆ ಹುಲ್ಲಲ್ಲ. ಪ್ರಾಗ್ಯ ಹೋಲೋಲು ಇವಾಗ ನಾವು ಕಟೀಲು ದೇವಸ್ಥಾನದ ಹತ್ತಿರ ಬಂದಿದ್ದೀವಿ. ಆದರೆ ನಾವು ಮಾತ್ರ ದೇವಸ್ಥಾನದ ಒಳಗೆ ಹೋಗೋಕ್ಕಾಗಿಲ್ಲ. ಇನ್ನೇನೊಂದು 10 ಮಿನಿಟ್ಸ್ ಬಿಟ್ಟಿದ್ರೆ ನಾವು ದೇವಸ್ಥಾನದೊಳಗೆ ಹೋಗ್ತಾ ಇದ್ವಿ. ಅಷ್ಟರೊಳಗೆ ನಮ್ಮದು ದೊಡ್ಡಮ್ಮನ ಮಗಳು ಕಾಲ್ ಮಾಡಿದ್ರು, ಅವರ ಅಕ್ಕನ ಮಗಳಿಗೆ ಡೆಲಿವರಿ ಆಗಿದೆ ಅಂತ. ಮೀಟಾಗಿದೆ ಮಗ. ಹಾಗಾಗಿ ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಪ್ರಾಗ್ಯ ಹಠ ಮಾಡ್ತಿದ್ಲು, ನಾನು ಆನೆ ನೋಡಬೇಕು ಹೋಗಬೇಕು ಅಂತ. ಹಾಗಾಗಿ ಮಗು ಅಲ್ಲ ಅಂತ ಅಕ್ಕ ಅವಳನ್ನು ಕರ್ಕೊಂಡು ಹೋದ್ರು. ನಾನು ಮಾತ್ರ ಹೋಗಲಿಲ್ಲ. ತುಂಬ ಬೇಜಾರಾಯಿತು. ತುಂಬ ದಿವಸ ಆಯ್ತಲ್ಲ ದೇವಸ್ಥಾನದೊಳಗೆ ಹೋಗಿ ಬರೋಣ ಅಂತ, ದೇವರಿಗೆ ಕೈ ಮುಗಿ ಬರೋಣ ಅಂದ್ಕೊಂಡಿದ್ವಿ. ಬಟ್ ನಮ್ಮದು ಬ್ಯಾಡ್ ಲಕ್ ಆಗಲಿಲ್ಲ ಇವತ್ತು. ಬಾಯ್ ಕೈ ಬಾಗುತ್ತೆ. ಏನಿದು
ರಾಗಿಯಾಗಂತೂ ಫುಲ್ ಹಸಿವಾಗಿತ್ತು. ಬೆಳಿಗ್ಗೆ ತಿಂಡಿ ತಿಂದು ನಾವು ಹೊರಟವರು, ಬೇರೆ ಏನು ತಿಂದಿರಲಿಲ್ಲ. ಹಾಗೆ ಊಟ ತೊಗೊಂಡ್ವಿ, ಮತ್ತು ಚಿಲ್ಲಿ ತೊಗೊಂಡ್ವಿ ಮಶ್ರೂಮ್ದು. ಮನೆಯಲ್ಲಿ ಪೋತಾರ ಬಿಸ್ಕೆಟ್ ಇದೆ. ಇದ್ರೊಳಗೆ ಕಪ್ಪು ಬಂದಿದ್ದಾಗ್ತದಂತ. ಅಷ್ಟು ಕೈಯೆಲ್ಲ ದಿಪ್ಪಿದ್ರೆ ಹೊಡಿತೀನಿ. ನಿಮ್ಗೆ ಐಸ್ ಕ್ರೀಮ್ ಬೇಕು? ನಿಮ್ಗೆ ಐಸ್ ಕ್ರೀಮ್ ತಿನ್ನ ಸುಮ್ಮನೆ ತಿನ್ನಿ ಇಲ್ಲಪ್ಪ ಅದಕ್ಕೆ ಏತು ನಾಲ್ಕು ಸೂಪ್ ತರ ಮನಿಲ್ಲ ಐಸ್ ಕ್ರೀಮ್ ಬಾರಲ್ಲ ಸ್ಕೂಪ್ 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 ಹಿಡ್ಕಕ್ಕೆ ಮೊದಲೇ ಗೊತ್ತು. ಐಸ್ ಕ್ರೀಮ್ ತಿಂತಾ ಇದ್ದೀವಿ. ನೀನು ಹೇಳ್ಬೇಕು ಮನೆಗೆ ನಾವಿಬ್ರು ಐಸ್ ಕ್ರೀಮ್ ತಿಂತಾ ಇದ್ದೀರಿ. ಆಗ ಗಟ್ಟಿ ಹೌದು, ಹೆಚ್ಚಲ್ಲ ಅಡಿಗೆ ಬರ್ತದೆ. ಅದು ಹೊಟ್ಟೆ ಕಾಲಿತ್ತ ನೀರಿಗೆ ಏನು ಕುಡಿದಿಲ್ಲ. ಗ್ಯಾಸ್ಟ್ರಿಕ್ ಎಷ್ಟೊತ್ತಿಗೆ ಸುಮಾರು ನೀರು ಕುಡಿ. ನೀರು ಇತ್ತ ವಿಷಯ ನೀರು ಅಲ್ಲ ಮನೆಯದು ಏನಿಲ್ಲ. ವಾವ್ ಚೆನ್ನಾಗಿದೆ. ನುಪ್ಪಂಗೆ ನೋಡಿ ಕಮ್ಮಿ ನಾವೀಗ ಅಂಗಡಿಗಲ್ಲ ಗಂಟೆ ಒಂದೇ ಕಾಲ ಹೋಟ್ಲಿಗೆ ಬಂದಿದ್ದೀವಿ. ಹೋಟ್ಲಿಗೆ ಬಂದು ಇವಾಗ ತಿಂತಾ ಇದ್ದೀವಿ. ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಶೂಟಿಂಗ್ ಅಂತ ಮನೆ ಕೊಡ್ತೀವಿ. ಹೇಳು ಎಲ್ಲಿ ಕಿಲಿಗೋಳಿಯಲ್ಲಿ ಗಿನ್ನಿಗಳು ಎಲ್ಲ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಕಿಚನ್ ಬಂದು ಹೋಟೆಲ್ ಅಭಿನಂದನ್ ಹೋಟೆಲ್ ಅಭಿನಂದನ್ ಅಭಿನಂದನ್ ಹೋಟೆಲ್ ನಾವು ತಿಂತಿದ್ದೇವೆ. ಹೋಟೆಲ್ ಅಭಿನಂದನ್ ಹೇಳ ಚೆನ್ನಾಗಿ ಉಂಟು, ಬನ್ನಿ ನೀವು ಕೂಡ. ಇಲ್ಲಿ ಬನ್ನಿ, ಐಸ್ ಕ್ರೀಮು ಜ್ಯೂಸು ಎಲ್ಲ ಸಿಗ್ತದೆ, ಪೂರಿ ಸಿಗ್ತದೆ. ಯಾವ್ದು ಹೋಟೆಲ್? ಅಭಿನಂದನ್ ಹೋಟೆಲ್. ಹೋಟೆಲ್ ಅಭಿನಂದನ್ ಹೇಳ. ಅದು ಹೇಳಕ್ ಬಂದಿದ್ದಾರೆ ಹೆಸರು ಅಲ್ಲ ಅಪ್ಪು. ಹೋಟೆಲ್ ಇದು ಒಳ್ಳೆ ಇತ್ತು ಮಶ್ರೂಮ್ ಹೋಟೆಲ್ ಅಲ್ಲ. ಹೋಟೆಲ್ ಸೂಪರ್ ಇದೆ ಐಸ್ ಕ್ರೀಮ್. ನೀವು ಈ ಥರ ವೈಟ್ ಕಲರ್ ಅಲ್ಲಿ ಮೊಬೈಲ್ ಬಾತು ಶೂಟಿಂಗ್ ಅನ್ನೋದು ಅಲ್ಲೇ ಕೊದ್ಯಾಳ ಮಲ್ಲೆ ಕೊದ್ಯಾಳ ಮಲ್ಲೆ ಅದಪ್ಪ ಅವಳು ಇಲ್ಲೇ ಕೆಲಸ ಮಾಡ್ತಾಳೆ. ಒಂದು ವರ್ಷದಿಂದ ಆಯ್ತಲ್ಲ, ಓಡೋಣ ಕೊಡ್ತೀನಿ. ಬರ್ತೀನಿ ಹೋಗ. ಊಟ ಮಾಡಿ ಬಂದ್ವಿ. ಊಟ ಮಾಡಿ ಬಂದ್ವಿ. ಇನ್ನು ಮನೆಗೆ ಹೋಗುದು. ಊಟ ಆಯ್ತು, ಎಲ್ಲ ಆಯ್ತು. ಜ್ಯೂಸ್ ಬೇಕಂತ ಹೇಳಿದ್ರು. ಹೋಟೆಲಿಂದ ಊಟ ಮಾಡಿ ಇವಾಗ ನಾವು ಮನೆಗೆ ಹೊರಟಿದ್ದೀವಿ. ಇವಾಗ ಮಧ್ಯಾಹ್ನ ಒಂದು 4 ಗಂಟೆ ಆಯಿತು.
ಈಗ ಪಾನಿಪುರಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಕ್ಕ. ಪಾನಿಪುರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಏನಲ್ಲ ಇದೆ ಪಾನಿ ಪೌಡರ್, ಖಟ್ಟಾ ಮಿಟ್ಟಾ ಇಮ್ಲಿ ಪಾನಿ ಪೌಡರ್, ದೆನ್ ಪುದೀನಾ ಪಾನಿ ಪೌಡರ್, ಎಲ್ಲದನ್ನು ನಾನೇ ಮಿಕ್ಸ್ ಮಾಡಬೇಕಾ? ಅದು ಘಾಟ್ ಬರ್ತದೆ. ಇವಾಗ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ. ಒಂದು ಕಡೆ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡಿದ್ದೀವಿ. ಇನ್ನು ಪೂರಿ ಒಂದು ಮಾಡೋದು ಬಾಕಿ. ಸಿಂಪಲಾಗಿ ಈಸಿಯಾಗಿ ಮಾಡ್ಕೋಬೋದು. ಇನ್ನು ಬೇರೆ ಟೈಪ್ ಅಂದರೆ ನಾವು ಮಸಾಲೆ ಎಲ್ಲ ನಾವೇ ಪ್ರಿಪೇರ್ ಮಾಡ್ಕೊಂಡು ಕೂಡ ಪೂರಿ ತಂದ್ಕೊಂಡ್ರೆ ಸಾಕು. ಇವಾಗ ಪೂರಿ ರೆಡಿ ಮಾಡ್ಕೊಳ್ತಿದ್ದಾರೆ. ಇನ್ನು ಈ ಪಾನಿಪೂರಿನೆಲ್ಲ ತಿಂದ್ಬಿಟ್ಟು ಎಲ್ಲರೂ ಸೇರಿ ಇನ್ನು ನಾವು ಮನೆಗೆ ಹೋಗೋದು. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ನಾನು ನಿಮಗೆ ಸಿಗೋದು. ಇನ್ನು ವಿಡಿಯೋ ಕಂಟಿನ್ಯೂ ಮಾಡಲ್ಲ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.